ಸೊ ಹೇಳು ಫ್ಯಾಮಿಲಿ, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ನಮ್ಮ ಗುಡ್ ಮಾರ್ನಿಂಗ್ ವ್ಯೂ ನೋಡಿ ನಮ್ಮ ಗುಡ್ ಮಾರ್ನಿಂಗ್ ವ್ಯೂ ಈ ಥರ ಇದೆ. ಪಾಪ ಎದ್ರಕೊಂತಿದೆ, ನಾನು ಅದಕ್ಕೆ ಜಾಸ್ತಿ ತೊಂದರೆ ಮಾಡೋಕ್ಕೆ ಹೋಗಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ಹಸುಗಳಿದೆ. ಇಲ್ಲೊಂದೈತೆ, ಇಲ್ಲಿ 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 ಫುಲ್ಲು ನೋಡಿ ವ್ಯೂ. ನಮ್ಮದು ಬೆಳಗ್ಗೆ ವ್ಯೂ ಬರೋದೇ ಇದು. ಪಾಪ ಎದ್ರಕೊಂಬಿಟ್ಟಿದೆ, ಬೇಡ ಜಾಸ್ತಿ ತೊಂದರೆ ಮಾಡೋದು. ಇಲ್ಲೊಂದು ಕುರಿ ಮರಿ ಐತೆ ನೋಡಿ, ಸ್ಕೂಲಿಗೆ ಹೊರಟಿದೆ. ಸೊ ನೋಡ್ಬೋದಲ್ಲ ಈಸಿಲಿ. ಹೆಂಗೆ ಗೊತ್ತಾ, ಇತ್ಲಾಗಿ ಚಳಿನೂ ಇಲ್ಲ, ಇತ್ಲಾಗಿ ಬಿಸಿಲು ಕೂಡ ಇಲ್ಲ. ಹೆಂಗೆ ನೀರು ಪೂರ್ತಿ ಫ್ರಿಜ್ಜಲ್ಲಿ ಇಟ್ಟಿರೋ ಥರ ನೀರಾಗ್ಬಿಟ್ಟಿದೆ. ನೈಟೆಲ್ಲ ಅಲ್ಲೇ ಇತ್ತಲ್ಲ, ಅದಕ್ಕೋಸ್ಕರ ಬಿಸಿಲು ಕೂಡ ಇದೆ, ಆ ಥರ ಇದೆ. ಸೊ ಏನು ಮಾಡೋದೇನು, ಇವಾಗ ನಮ್ಮ ಶಿಲ್ಪಕ್ಕವರ ಅಂಗಡಿಗೆ ಹೋಗ್ತೀವಿ. ಬನ್ನಿ ಹೋಗೋಣ, ನಿಮಗೂ ಎಲ್ಲ ತೋರಿಸ್ತೀನಿ. ಇವಾಗ ಬನ್ನಿ ಹೋಗೋಣ. ಯುಕ್ತ ಬಾಯ್. ಓಕೆ ಗಾಯ್ಸ್, ಇವತ್ತು ನಾವು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೆಲವು ಕಾರಣಕ್ಕೆ ಅಂಕಲ್ ಆಂಟಿ ಬರೋಕ್ಕಾಗಲಿಲ್ಲ. ಸೊ ನಾನು ಮತ್ತು ನನ್ನ ತಂಗಿ ಕಾಲು ವಾಶ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಕಾಲು ವಾಶ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ಲಿಪ್ಪರ್ಸ್ ಎಲ್ಲಿ ಬಿಡಬೇಕು, ಅಲ್ಲಿ ಮುಂದೆನಾ ಬಾ. ಕಾಯಿಸಿದೆ ನೋಡಿ ದೇವಸ್ಥಾನ, ಪೂರ್ತಿ ಕಲ್ಲಲ್ಲೇ ಕಾಯಿಸ್ಕಟ್ಟಿರೋದು. ಮಣ್ಣು ಯೂಸ್ ಮಾಡಿಲ್ಲ, ಸಿಮೆಂಟ್ ಯೂಸ್ ಮಾಡಿಲ್ಲ, ಪೂರ್ತಿ ಕಲ್ಲಲ್ಲಿ. ಓಕೆ ಗಾಯ್ಸ್, ಇವಾಗ ನೋಡ್ಬೋದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಎಂಟ್ರಿ ಅಲ್ಲಿಂದ ಮುಂದೆ ಆ ಕಡೆಯಿಂದನೂ ಹೋಗ್ಬೋದು, ಬಟ್ ಈ ಕಡೆಯಿಂದ ಹೋಗೋಣ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಅದಕ್ಕೋಸ್ಕರ ಇಡೀ ದೇವಸ್ಥಾನನ ಕಲ್ಲಿಂದ ಕಟ್ಟಿದ್ದಾರೆ. ಪೂರ್ತಿ ಕಲ್ಲಿಂದ ಕೆತ್ತನೆ ಮಾಡಿರೋದು ಇದು. ಒಳಗೋಣ ಬನ್ನಿ ಗಾಯ್ಸ್. ಗೈಸ್ ಒಳಗೆ ಬಂದ್ವಿ ನೋಡಿ. ಫಂಕ್ಷನ್ ಆಯ್ತಲ್ಲ ಗೈಸ್ ಅವಾಗ, ಅದಕ್ಕೆ ಹಾಕಿದ ಲೈಟೆಲ್ಲ ಇವಾಗ ತೆಗಿತಾ ಇದ್ದಾರೆ. ಓಕೆ ಗೈಸ್, ಇವಾಗ ಒಳಗೆ ಹೋಗೋಣ. ಸೊ ಗೈಸ್, ಇವಾಗ ನೋಡ್ತಾ ಇದ್ದಾರಲ್ಲ, ಇವರೆಲ್ಲ ಬಂದು ದೇವ್ರಿಗೆ ಅಪ್ಪಣೆ ಕೇಳ್ತಾಯಿದ್ರು. ದೇವ್ರಿನ್ನೂ ಅದು ಕರ್ಟನ್ ತೆಗ್ದಿರಲಿಲ್ಲ ದೇವ್ರದ್ದು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಇದು ಈ ಕಡೆಯಿಂದನೂ ಬರ್ಬೋದು. ಸೊ ಆ ಥರ ಡೈರೆಕ್ಟ್ ಸನ್ಲೈಟು ದೇವ್ರಿಗೆ ಬೀಳುತ್ತೆ ಆ ಕಡೆಯಿಂದ. ಸೊ ಮಾತ್ರ ನಿಜವಾಗ್ಲೂ ಭಾಳ ಬ್ಯೂಟಿಫುಲ್ ಆಗಿದೆ. ನಾನು ನೋಡಿ ಭಾಳ ಅಂದರೆ ಭಾಳ ಇಷ್ಟ ಆಯಿತು ನನಗೂ ಕೂಡ. ಇವರೆಲ್ಲ ಬಂದು ಅಪ್ಪಣೆ ಕೇಳೋಕೆ ಬಂದಿದ್ದಾರೆ. ಸೊ ನೋಡಿ ಇವಾಗ ತೆಗೆದ್ರು, ಕೇಳ್ತಾ ಇದ್ದಾರೆ ನೋಡಿ, ಅದೇ ಕಲ್ಲೇಶ್ವರ ಸ್ವಾಮಿ. ಗೈಸ್ ಅಪ್ಪನೇ ಕೇಳ್ತಾ ಇದ್ರು ಅವರು ಅಂಕಲ್ ಅಣ್ಣವರೆಲ್ಲ. ನನಗೆ ಏನಕ್ಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಅರ್ಧಕ್ಕೆ ಬಂದಿದ್ದಲ್ವ. ಸೊ ನಾನೇನು ಯಾರಿಗೂ ಏನು ಕೇಳೋಕ್ಕೋಗಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸುಮ್ಮನೆ ನನ್ನ ಪಾಡಿಗೆ ನಾನು ದೇವ್ರ ದರ್ಶನ ಮಾಡ್ಕೊಂಡು ಏನು ಮನಸ್ಸಲ್ಲಿ ಬೇಡಿಕೆ ಇತ್ತು ಅದು ಬೇಡ್ಕೊಂಡು ಹೊರಗೆ ಬಂದೆ. ಸೊ ಗೈಸ್ ಇವಾಗ ನಾನು ಮಂಗಳಾರತಿ ತೊಗೊಂಡು ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಆ ಕಡೆ ಕೂಡ ಒಂದು ಎಂಟೆ ಇದೆ, ಮತ್ತು ಈ ಕಡೆ ಕೂಡ ಒಂದು ಎಂಟೆ ಇದೆ. ಸೊ ಇಲ್ಲಿಂದ ಈ ಥರ ಕಾಣುತ್ತೆ ನೋಡಿ ಒಳಗೆ. ಸೊ ಹಿಂಗೆ ನೋಡ್ತಾ ಇದ್ದೀನಿ. ಇವತ್ತು ಜಾಸ್ತಿ ರಶ್ ಇಲ್ಲ ಗೈಸ್. ನನಗೇನು ಭಾಳ ಇಷ್ಟ ಆಗಿದ್ದು ಅಂದರೆ ಈ ಸ್ಕಲ್ಪ್ಚರ್ಸ್ ಇದೆಯಲ್ಲ ನೋಡಿ, ಡೀಟೇಲಿಂಗ್ ಇದೆಲ್ಲ ಕೆತ್ತಿರೋದು. ಇದು ಇವಾಗ ಕೆತ್ತಿರೋದು. ಇವಾಗಂದರೆ 2020 ಕೆತ್ತಿರೋದು, ಹಳೇದಲ್ಲ. ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ, ಎಷ್ಟು ಪ್ರಾಪರಾಗಿ ಮಾಡಿದ್ದಾರೆ ಅಂದರೆ ವಾವ್. ಇವಾಗ ಅಂತಾನ ನೋಡಿ, ಇದು ಕೂಡ ಇನ್ನು 2 ದೇವಸ್ಥಾನ ಇದೆ ಗೈಸ್. ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನದೊಳಗೆ 3 ದೇವಸ್ಥಾನ ಇದ್ದಾವೆ. ಅಲ್ಲೊಂದಿದೆ, ಆ ಕಡೆ ಒಂದಿದೆ. ಸೊ ಇಲ್ಲಿ ನಮ್ಮ ಬಾಸ್ ಕೂಡ ಇದ್ದಾರೆ, ನೋಡ್ಬೋದು. ಆರಾಮಾಗಿ ಕೂತ್ಕೊಂಡಿದ್ದಾರೆ ಅವರು. ನಾವು ಆ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಮುಂದೆ ಇದೆ ನೋಡಿ. ಮಾತ್ರ ವಾವ್,
ದುರ್ಗದಲ್ಲಿ ಈ ಥರ ಒಂದು ದೇವಸ್ಥಾನ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಗೈಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಎಲ್ಲ ಕಲ್ಲೆಲ್ಲ ಇದಾಗಲೇ ನೋಡಿ ಯಾವ ಥರ ಕೆತ್ತಿದ್ದಾರೆ ಅಂದರೆ ಸ್ಮೂತಾಗಿ ಚೆನ್ನಾಗಿದೆ ಭಾಳ ಕಲ್ಲು. ಇಲ್ಲಿ ಆನೆ ಇದೆ, ಗಂಧ ಕೂಡ ಇದೆ ಇಲ್ಲಿ. ಗಂಧ ಕೂಡ ಹಚ್ಕೊಂಡೆ ಗೈಸ್. ಅದು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ಓಕೆ ಗೈಸ್, ಇವಾಗ ಎಲ್ಲ ನೋಡಿದ್ದಾಯಿತು, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೂಡ ಆಯಿತು. ಇವಾಗ ಹೋಗೋಣ ಬನ್ನಿ ಗೈಸ್. ಪೂರ ಖಾಲಿ ಪ್ಲೇಸ್ ಗೈಸ್ ಇದು ನೋಡಿ ಯಾವ ಥರ ಇದೆ. ಒಳಗೆ ಇದು ಒಂದೇ ದೇವಸ್ಥಾನ ಮಾಡಿದ್ದಾರೆ, ಒಂಥರ ಅಯೋಧ್ಯ ಫೀಲಿಂಗ್ ಬರ್ತಾ ಇದೆ. ಅಯೋಧ್ಯ ಬಾಲರಾಮ ದೇವಸ್ಥಾನ ಇದೆಯಲ್ಲ ಆ ಥರ ಫೀಲಿಂಗ್ ಬರ್ತಾ ಇದೆ. ಸೊ ಇವಾಗ ಚಿಕ್ಕಮ್ಮ ಕಾಯ್ತಿರ್ಬೇಕು, ಅಂಗಡಿಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇಲ್ಲೇ ಅನಿಸುತ್ತೆ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದು. ಸೊ ನೋಡ್ಬೋದು ಇಲ್ಲೆಲ್ಲ ಕಲ್ಲುಗಳೆಲ್ಲ ಇಲ್ಲೇ ಇದೆ, ಗ್ರೆನೇಡ್ಗಳು ನೋಡಿ ಈ ಥರ ಇದೆ. ಈ ಥರ ಜಾಗದಲ್ಲಿ ಅಲ್ಲಿ ದೇವಸ್ಥಾನ. ಓಕೆ ಗೈಸ್, ಮತ್ತೆ ನಿಮಗೆ ಅಂಗಡಿಗೆ ಒಂದೊಂದು ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಗೈಸ್, ಇವಾಗ ಅಂಗಡಿಯಲ್ಲಿ ಬಂದಿದ್ದೀನಿ. ಸೊ ಇದು ಬುಕ್ ಸ್ಟೇಷನರಿ ಅಂಗಡಿ. ಇಲ್ಲಿ ನೋಡಿ ಕೂತಿದ್ದಾರೆ, ಅಕ್ಕ ಕೂತಿದ್ದಾರೆ, ಗಾನು ಕೂತಿದ್ದಾರೆ. ಸೊ ಇವಾಗ ಪಾರ್ಟಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿದೆ ಎಗ್ ಪಫು. ಅಕ್ಕ ಏನಾದ್ರು ಹೊಟ್ಟೆಸ್ತಾ ಇದೆ ಅಂತ ಅಂದೆ, ತಂದುಕೊಟ್ರು. ಗಾನು ತಂದುಕೊಟ್ಲು ಹೋಗಿ. ಗೈಸ್ ಇನ್ನೊಂದು ಹೇಳ್ಬೇಕು, ನಮ್ಮ ಚಿಕ್ಕವರಿಂದನೂ ಸಾಕಿರೋದೆ ಇವರೇ. ನಮ್ಮ ಅಕ್ಕ, ನನ್ನ ಮತ್ತು ನನ್ನ ತಮ್ಮನ್ನ ಎಲ್ಲರೂ ಕೂಡ. ಅಲ್ಲಿ ದುರ್ಗದಲ್ಲಿದ್ದರೆ ಏನು ತಿನ್ನಕ್ಕೆ ಬಿಡೋದ, ಬೇಡ ಅದು ಬೇಡ ಇದು ಬೇಡ ಇದು ಬೇಡ ಅಂತಾರೆ. ಇಲ್ಲಿ ನಾರಾಯಣಪುರಕ್ಕೆ ಬಂದರೆ, ಅವ್ರ ಊರಿಗೆ ಬಂದರೆ ಅದು ತಗಂತ್ಯ ಇದು ತಗಂತ್ಯ, ಡ್ರೆಸ್ ತಗಂತೆ ಅದು ತಗಂತೆ, ಇನ್ನೂ ಡ್ರೆಸ್ ಕೊಡಿಸ್ಬೇಕು ಅಂತ ಇದೆ. ನಾನು ಹೇಳ್ತಾ ಇದ್ದೀನಿ ಬೇಡ 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 ಅಂತ. ಕೇಳ್ತಾನೆ ಇಲ್ಲ. ನಾವು ಅಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರ ಬಯಸ್ಬಿಟ್ಟು, ನಾವು ಅಪ್ಪಂಗೆ ಫೋನ್ ಮಾಡಿ ಅವ್ರ ಹತ್ರ ಬಯಸ್ಬಿಟ್ಟು ಇವಾಗ ಫೈನಲಿ ನಾನು ಹ್ಞೂ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್, ಕೊಡಿಸ್ತೀನಿ ಅಂದರೆ ತಾಡೋಣ. ಮತ್ತು ನಾಳೆ ನಮ್ಮ ಜೊತೆಗೆ ಕೂಡ ಬರ್ತಿದ್ದಾರೆ ಅಕ್ಕ. ಅದೇನೋ ಪ್ರಿಂಟ್ ಕೊಡಬೇಕಂತ, ಯಾರು ಮದುವೆ ಇದೆ ಅಂತೆ. ಸೊ ಇವಾಗ ಎಗ್ ಪಫ್ ಪಾರ್ಟಿ ಮಾಡೋಣ ಬನ್ನಿ. ತಿಂದಮೇಲೆ ಸಿಗ್ತೀನಿ, ಬಾಯ್. ಇಲ್ಲಿ ನೋಡಿ ನನ್ನ ತಂಗಿ ಕಾಲ್ ಮಾಡ್ತಾ ಇರ್ತೆ, ಮಾಡೋಣ. ನಂಬರ್ ಗೊತ್ತಾ ನನ್ನ ಫಸ್ಟು? ನಂಬರ್ ಗೊತ್ತಾ? ಕನೆಕ್ಷನ್ ಇಲ್ವಾ? ಅದು ಹೆಂಗಮ್ಮ ಕಾಲ್ ಮಾಡ್ತೀಯ? ಅದು ಹೆಂಗೆ ಕಾಲ್ ಮಾಡ್ತೀಯ? ನಂಬರ್ ಹೇಳ್ತೀನಿ ಬಾರಿ. ಗೈಸ್, ಇದಾದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಎಗ್ ಪಫ್ ತಿಂದ್ಬಿಟ್ಟು ಸೀದಾ ನಾವು ಹೋಗಿದ್ದೆ ವಿನೋದ್ ಫ್ಯಾಷನ್ಸ್ಗೆ. ಸೊ ಅಂಕಲ್ ಆಂಟಿ ಇಬ್ಬರು ಕರ್ಕೊಂಡೋದ್ರು, ಬಾ ಡ್ರೆಸ್ ತೊಗೋಬಾ ಹಂಗೆ ಹಿಂಗೆ ಅಂತ. ಸೊ ಫಸ್ಟು ಇದೊಂದು ಟ್ರೈ ಮಾಡಿದೆ, ಆಮೇಲೆ ಇದು ಟ್ರೈ ಮಾಡಿದೆ, ಇದು ಇಷ್ಟ ಆಯಿತು. ಸೊ ಇದನ್ನೇ ಫೈನಲ್ ಮಾಡಿದೆ. ಇದು ಬ್ಲ್ಯಾಕ್ ಶರ್ಟು ಮತ್ತು ಬ್ಯಾಗಿ ಜೀನ್ಸು. ಸೊ ಇದನ್ನು ಫೈನಲ್ ಮಾಡಿಬಿಟ್ಟು ಸೀದಾ ಹೊರಗಡೆ ತೊಗೊಂಬಂದ್ವಿ ಗೈಸ್. ಓಕೆ ಗಾಯ್ಸ್, ಇವಾಗ ಗುಡ್ಡಕ್ಕೆ ಬಂದಿದ್ದೀವಿ ದೇವಸ್ಥಾನ ನೋಡೋದಕ್ಕೆ ಅಂತ. ಸೊ ಯಾರು ನನ್ನ ಗೋವಾ ವ್ಲಾಗ್ಸ್ ನೋಡಿರ್ತೋ ಅವ್ರಿಗೆ ಗೊತ್ತು, ನಂದು ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲಿಪ್ಸ್ ಕೂಡ ಡಿಲೀಟ್ ಆಗಿದ್ವು. ಸೊ ಅದಕ್ಕೆ ಇವಾಗ ಬಂದಾಗಲೂ ಹಿಂಗೆ ಆಯಿತು ನನ್ನ ಜೊತೆ. ಯಾಕೆ ಹಿಂಗೆ ಆಗುತ್ತೋ ಏನೋ ಒಂದು ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಇವಾಗಲೂ ಕೂಡ ಹಂಗೆ ಆಗಿದೆ, ಅದೇನು ಮಾಡೋದು ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಮೇಲೆ ಟಾಪಿಗೆ ಹೋಗಬೇಕು. ಸೊ ಹೋಗೋಣ, ಅಂಕಲ್ ಇದ್ದಾರೆ, ಏನೇನು ಸ್ಪೆಷಲ್ ಅಂತ ಎಲ್ಲ ಹೇಳ್ತಾರೆ. ಸೊ ಬನ್ನಿ ಇವಾಗ ಹೋಗೋಣ. ಅಂಕಲ್ ಫ್ರೆಶ್ ಆಗ್ತಿದ್ದಾರೆ ನೋಡಿ, ಬನ್ನಿ ಅಂಕಲ್ ಬೇಗ. ಅದ್ಭುತವಾದಂಥ ಒಂದು ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಇದು ಗುಡ್ಡದ ಮೇಲೆ ಇರ್ತಕ್ಕಂಥದ್ದು, ಯಾವುದೇ ಸಿಮೆಂಟು ಬೇರೆ ಇದರಿಂದ ಕಟ್ಟಿಲ್ಲ, ಬರೀ ಕಲ್ಲಲ್ಲೇ ಆವತ್ತಿನ ಕಾಲದಲ್ಲಿ ಕಟ್ಟಿರೋದು. ಇವತ್ತು ಸಿಮೆಂಟು ಇದರಲ್ಲಿ ಕಟ್ಟಿರೋ ಇದು ಭಾಳ ದಿವಸ ಬದುಕಲ್ಲ.
ಬಟ್ಟು ಇಲ್ಲಿ ಬರೀ ಕಲ್ಲಲ್ಲಿ ಜೋಡಿಸ್ಕೊಂಡು ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂದರೆ ಒಂದೇ ಒಂದು ಕಲ್ಲು ತೆಗೆದ್ರೆ ಬೀಳುತ್ತೆ. ಬಟ್ ಯಾವುದೇ ಇದುವರೆಗೂ ಆ ಥರದ್ದು ಏನೂ ಆಗಿಲ್ಲ. ಬಟ್ ಒಳ್ಳೆ ಪ್ಲೇಸು, ಒಳ್ಳೆ ದೇವಸ್ಥಾನ ಗುಡ್ಡದ ಮೇಲೆ ಇದೆ. ಇದು ಉಲೇಕಲ್ ಸಿದ್ದೇಶ್ವರ ಅಂತೇಳಿ ಈ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಹೆಸರು. ಒಂದು ಪುಟ್ಟು ಈಶ್ವರ ಲಿಂಗ ಇದೆ, ಭಾಳ ಚೆನ್ನಾಗಿದೆ ಲಿಂಗು, ನೋಡೋಕ್ಕೆ 2 ಕಣ್ಣು ಸಾಲದು. ಅದನ್ನು ಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ. ಲಿಂಗು ಇದೆ, ಒಂದು ಬಸವಣ್ಣ ಇದೆ, ಮತ್ತು ಒಂದು ಆಂಜನೇಯ ಸ್ವಾಮಿ ಇದೆ. ಪುಟ್ಟ ಆಂಜನೇಯ ಸ್ವಾಮಿ ಮೂರ್ತಿ ಚಿಕ್ಕದಾರ್ದು ಕೀರ್ತಿ ದೊಡ್ಡದು ಅಂತಾರಲ್ಲ ಆ ಥರದಲ್ಲಿ ಇದೆ. ಅಲ್ಲಿ ಆ ಥರ ವ್ಯವಸ್ಥಿತವಾಗಿ ಇದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಲಿಕ್ಕೆ. ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಬೆಂದಿದ್ದು ಯಾವುದೋ ಥರದ ಪ್ರಸಾದಕ್ಕೆ ಯೂಸ್ ಮಾಡಲ್ಲ, ಮೊದಲಿಂದಲೂ ನಡ್ಕೊಂಡು ಬಂದಿದೆ. ಇಲ್ಲೇನಿದ್ರು ಪಾನಕ, ಪಲ್ಲಾರ ಮತ್ತು ಬಾಳೆಹಣ್ಣು ಈ ಥರದ್ದು ನೈವೇದ್ಯಕ್ಕೆ, ಸ್ವಾಮಿ ನೈವೇದ್ಯಕ್ಕೆ ಇದಾಗುತ್ತೆ. ಇವರು ಸಿದ್ಧರಾಗಿರೋದ್ರಿಂದನೇ ಇವರಿಗೆ ಬಂಗಿ ಸೊಪ್ಪು ಅಂದರೆ ಭಾಳ ಇಷ್ಟ. ಕೆಲವೊಂದು ಟೈಮು ಹರಕೆ ಇರೋರು ಬಂಗಿ ಸೊಪ್ಪೆಲ್ಲ ತಂದು ಇಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ನಾವು ಸಣ್ಣ ಹುಡುಗರಲ್ಲಿ ನೋಡಿದ್ದು. ಹಾಗಾಗಿ ಇಲ್ಲಿ ಚೆನ್ನಾಗಿದೆ, ಒಳ್ಳೆಯ ಕ್ಷೇತ್ರ. ನಿಮ್ಮದು ಏನೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಸಹ ಬಂದು ಒಂದು ಸಲ ಭೇಟಿ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತ ಹೇಳ್ತೀನಿ. ಇದು ಉಲೇಕಲ್ ಸಿದ್ದೇಶ್ವರ ಅಂತೇಳಿ. ಇದು ಮೊದಲು ಸಿದ್ಧರು ಇದ್ದರು ಅಂತ ಹೇಳಿದ್ರಿಂದ ಅದು ಪ್ರತಿಷ್ಠಾಪನೆ ಆಗಿರೋದು. ಭಾಳ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ ಮುಂದೆ. ಗೈಸ್ ಇವಾಗ ಕೇಳಿಸ್ಕೊಂಡ್ರಲ್ವಾ? ಸೊ ಗುಡ್ಡದ ಮೇಲೆ ಯಾರೂ ಇಲ್ಲ, ನಾನು ಮತ್ತು ಅಂಕಲ್ ಇಬ್ಬರು ಹೋಗ್ತಿರೋದು. ಮಲ್ಕೊಂಬಿಟ್ಟಿದ್ದಾರೆ ಹಿಂಗೆ, ವ್ಯೂ ಎಂಜಾಯ್ ಮಾಡ್ಕೋತಾ. ಇದಕ್ಕೇನು ಸಿಮೆಂಟ್ ಆಗಲಿ ಏನೂ ಹಾಕಿಲ್ಲ, ಒಂದು ಕಲ್ಲು ಹಿಂಗಂದ್ರೆ ಹಂಗೆ ಬೀಳುತ್ತೆ. ದಂಡ ತಗೋಣ ಪ್ರಸಾದ. ಗೈಸ್ ಹಿಂಗೆ ಪ್ರಸಾದ ತಿನ್ಬೇಡ.